ಇನ್ನು ಜಮೀರ್ ಅಹ್ಮದ್ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಪ್ರಚಾರಕ್ಕೆ ಇಳಿದ್ರೂ ಕೂಡ ಅಲ್ಲಿನ ಕಾಂಗ್ರೆಸ್ ಅಲ್ಪಸಂಖ್ಯಾತ ಮುಖಂಡರ ಮಧ್ಯೆ ತಿಕ್ಕಾಟ ಮುಗಿತಾ ಇಲ್ಲ. ಪ್ರಚಾರಕ್ಕೆ ಕರೆದಿಲ್ಲ, ಅದಕ್ಕೆ ಬರ್ತಿಲ್ಲ ಅಂತ ಹೇಳಿ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಆಹ್ವಾನಿಸುವ ಅವಶ್ಯಕತೆ ಇಲ್ಲ ಅಂತ ಎಂಎಲ್ಸಿ ಸಲೀಂ ಅಹ್ಮದ್ ಅವರು ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ಟಿಕೆಟ್ ಆಕಾಂಕ್ಷಿ ಅಬ್ದುಲ್ ಜಬ್ಬಾರ್ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಕೆಪಿಸಿಸಿ ಅಧ್ಯಕ್ಷರ ಸೂಚನೆಯ ಮೇರೆಗೆ ನಿನ್ನೆ ಅಬ್ದುಲ್ ಜಬ್ಬಾರ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ತಮ್ಮ ಅಸಮಾಧಾನವನ್ನ ಮತ್ತೊಮ್ಮೆ ವ್ಯಕ್ತಪಡಿಸಿದ್ರು. ಪ್ರಚಾರಕ್ಕೆ ಯಾರೂ ಆಹ್ವಾನಿಸಿಲ್ಲ ಅಂತ ಸುದ್ದಿಗೋಷ್ಠಿಯಲ್ಲೂ ಕೂಡ ಅವರು ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ನಡೆದಿರತಕ್ಕಂಥ ಚುನಾವಣೆ ಬೈ ಎಲೆಕ್ಷನ್ನ ವಿಚಾರವಾಗಿ ನಿಮಗೆ ಇದಕ್ಕಿಂತ ಹಿಂದೆ ನಾವು ಟಿಕೆಟ್ಗೆ ಆಕಾಂಕ್ಷೆ ಆಗಬೇಕಾದ್ರೆ ಯಾರ್ಯಾರಿಗೆ ಮಾಡ್ಬೋದು ಅಂತ ನಾವು ನಿಮ್ಮೆಲ್ಲರ ಗಮನಕ್ಕೆ ತಂದಿದ್ವಿ. ನಾವು ಇದಕ್ಕಿಂತ ಹಿಂದೆ ಯಾವಾಗಲೂ ಈ ವಿಚಾರದಾಗೆ ನಾವು ಕಂಪ್ಲೀಟಾಗಿ ನಮ್ಮ ಕಡೆಯಿಂದ ಏನೇನು ಕೆಲಸ ಮಾಡಬೇಕು, ಹೆಂಗೆ ಮಾಡಬೇಕು, ನಮ್ಮ ಕಡೆಯಿಂದ ಏನಾಗ್ತದೆ ಅದು ಮಾಡ್ತಾಯಿದ್ವಿ. ಈ ಎಲೆಕ್ಷನ್ ಅನೌನ್ಸ್ ಆದಾಗಿಂದ ನನಗೆ ಯಾಕೋ ಸ್ವಲ್ಪ ಕೆಮ್ಮು ಮತ್ತು ಜ್ವರ, ಸ್ವಲ್ಪ ಆರೋಗ್ಯ ಸರಿಲಿದ್ದ ಕಾರಣ ನಾನು ಸ್ವಲ್ಪ ಯಾಕನ್ನ ಅಲ್ಲಿ ಎಲ್ಲಿ ಹೋಗೋಕ್ಕಾಗಿಲ್ಲ. ಅದರ ಮಧ್ಯದಾಗೆ ನಾನು ನನ್ನ ಜವಾಬ್ದಾರಿ ಅರ್ತು ನಾನು ಎಲ್ಲ ಕಡೆ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ಹೇಳಬೇಕು, ಎಲ್ಲಿ ಮನೆಯಾಗ ಕುಂತು ಏನಾದ್ರು ಮಾತಾಡಬೇಕು ಎಲ್ಲ ನಾವು ಕೆಲಸ ನನ್ನ ಕಡೆಯಿಂದ ಪಕ್ಷದ ಕೆಲಸ ಮಾಡ್ತಾಯಿದ್ದೀವಿ. ಇತ್ತೀಚೆಗೆ ನಾನು ಅಲ್ಲಿ ಇಲ್ಲಿ ಕೇಳಿದ ಪ್ರಕಾರ ಅನಾವಶ್ಯಕವಾಗಿ ಏನು ಬೇಕು ಅವ್ರಿಗೆ ಏನು ಬೇಕು ಅದು ಸ್ಪಷ್ಟನೆ ಆಗ್ತಾಯಿದೆ. ಸ್ವಲ್ಪ ನಮ್ಮ ಜನ ಮುಖಂಡರುಗಳೂ ಸ್ವಲ್ಪ ಮಾತಾಡಿ ಹೇಳ್ತಿದ್ದಾರೆ. ನಾವು ಬರೀ ಅಬ್ದುಲ್ ಜಬ್ಬಾರ್ ಸಾಹೇಬ್ರ ಹೆಸರು ಹೇಳಿದ್ದಕ್ಕೆ ಮಾತ್ರ ಇಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ತಪ್ಪಿತು, ಇಲ್ಲಾಂದರೆ ಬೇರೆಯವ್ರಿಗೆ ಹೆಸರು ಹೇಳಿದರೆ ಅದು ಆಗ್ತಿತ್ತು ಹಂಗಂತ ಹೇಳ್ತಿದ್ದಾರೆ. ಒಂದು ಮಾತು ಹೇಳಬೇಕಪ್ಪ ಅಂತ ಹೇಳಿದರೆ, ನಮ್ಮ ಅಲ್ಪಸಂಖ್ಯಾತರ ಮುಖಂಡರುಗಳು ಎಲ್ಲರೂ ನನ್ನ ಹೆಸರು ಹೇಳಿದ್ರು, ಅದ್ರಾಗ ಎರಡನೇ ವಿಚಾರ ಇಲ್ಲ. ಆದರೆ ನಮ್ಮ ಇಲ್ಲಿ ದಾವಣಗೆರೆ ನಾಯಕತ್ವದಲ್ಲಿ ನಮ್ಮ ಜಬ್ಬಾರಿಗೆ ಬಿಟ್ಟು ಯಾರಿಗಾರ ಕೊಡ್ರಿ ಅಂತ ಅವ್ರು ಹೇಳಿದಾರಂತ ಸುದ್ದಿ ನನಗೆ ಆಯ್ತು. ನಾನು ನಮ್ಮ ಮುಖಂಡರುಗಳಲ್ಲೇ ಇಷ್ಟೇ ಹೇಳಿದ್ದೆ, ಜಬ್ಬಾರಿಗೆ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಬೇರೆ ಯಾರಿಗೆ ಬೇಕಾದರೂ ಕೊಡ್ಬೋದು. ನಾನು ಇಲ್ಲಿವರೆಗೂ ನಾನು ಹೇಳಿದೆ ನಾವು ಎಲ್ಲ ಲಾಸ್ಟ್ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಯವ್ರ ಹತ್ರ ಭೇಟಿಯಾದಾಗ ನಾವು ಎಲ್ಲಿವರೆಗೆ ನಾವು ಅವ್ರಿಗೆ ಕೇಳ್ಕೊಂಡ್ವಿ ಅಂತ ಹೇಳಿದರೆ, ನೀವು ಯಾವುದೇ ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ, ನಮ್ಮ ಕರ್ತವ್ಯಗಳು ನಮ್ಮ ಮುಂದಿದೆ, ಆ ಕರ್ತವ್ಯ ಮಾಡ್ತಾ ಇದ್ದೀವಿ. ಕಳೆದ 45 ವರ್ಷ ಪ್ರಾಮಾಣಿಕ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಾವೆಲ್ಲ ಯಾರು ಕರೀಲಿ ಬಿಡಲಿ, ನಮ್ಮ ಪಕ್ಷದ ಅಭ್ಯರ್ಥಿ ಎಲ್ಲಿ ಕಂಟೆಸ್ಟ್ ಮಾಡ್ತಾರೆ ಅವ್ರನ್ನ ಕೆಲಸ ಮಾಡೋಂಥದ್ದು. ಹೌದು, ಅಲ್ಪಸಂಖ್ಯಾತ ಟಿಕೆಟ್ ಕೇಳಿದ್ದು ನಾವು ಕೂಡ ಕೇಳಿದ್ವಿ. ಎಲ್ಲಿ ತೀರ್ಮಾನ ಆಯಿತು, ತೀರ್ಮಾನ ಆದಮೇಲೆ ಸಂಪ್ರದಾಯ ಅಂತ ಯಾರು ತೀರೋದ್ರೆ ಅವ್ರ ಫ್ಯಾಮಿಲಿ ಕೊಡೋಂಥ ಟಿಕೆಟು ಅದನ್ನು ನಾವು ಒಪ್ಪಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಟಿಕೆಟ್ ಅನೌನ್ಸ್ ಆದಮೇಲೆ ಎಲ್ಲರೂ ಸೇರಿ ಕೂತ್ಕೊಂಡು ಚುನಾವಣೆ ಮಾಡೋಂಥದ್ದು ನಮ್ಮ ಕರ್ತವ್ಯ ಧರ್ಮ. ನಮ್ಗೆ ಕರೆದಿಲ್ಲ, ನಮ್ಗೆ ಫೋನ್ ಮಾಡಿಲ್ಲ, ನಮ್ಗೆ ಹೇಳಿಲ್ಲ, ನಮ್ಮಲ್ಲಿ ಕೋಪ ಮಾಡಿಕೊಂಡು ಇದರ ಸಬೂಬು. ಅದರಿಂದ ಒಟ್ಟಾರೆ ಆದರೆ ಏನೋ ಒಂದು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಒಂದು ಗಾಳಿ ಹೊರಟಿದೆ. ಅದರ ಮೂಲಕ ಶಾಮನೂರ ಮಗ ಮಲ್ಲಿಕಾರ್ಜುನ ಸಮರ್ಥ ಅವರು ಕನಿಷ್ಠ 35,000 ಓಟಿಗಿಂತ ಹೆಚ್ಚಿಂದ ಗೆಲ್ತಾರೆ ಅಂತ ನಾನು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ. ಇಲ್ಲಿ ಭಾವನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.